ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಯಾವ ರೀತಿ ಆದರೆ ಮಾಡಬೇಕು ಅಂತ, ಹಾಗೆ ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಆದರೆ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಡೌಟ್ಸ್ ಆದರೆ ಕೇಳ್ತಿದ್ರು, ಯಾವ ರೀತಿ ಆದರೆ ಆಪ್ಷನ್ ಎಂಟ್ರಿ ಮಾಡಬೇಕು, ಹಾಗೆ ಒಂದು 750 ಫೀಸ್ನಾದರೆ ಪೇ ಮಾಡಬೇಕಾ ಅಂತ ಈ ರೀತಿ ಇನ್ನೂ ಕೆಲವೊಂದು ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಅದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸು, ಹಾಗೆ ಅದಾದ ನಂತರನೂ ನಿಮಗೆ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಇವತ್ತು ಏನಾದರೂ 24/9/2025 ಆಫ್ಟರ್ನೂನಿಂದ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಎನೇಬಲ್ ಆದರೆ ಆಗಿದೆ. ಈವ್ನಿಂಗಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದಾರ ಅಂಥ ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ಸ್ ಆದರೆ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ QR ಕೋಡ್ ಏನಾದರೆ ಕ್ಲೈಮ್ ಸ್ಲಿಪ್ಪಲ್ಲಿ ಇದೆಯೋ ಅದನ್ನು ಎಂಟರ್ ಮಾಡಿ ನೀವು ಇಲ್ಲಿ ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟು ನೀವು ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ಬೋದು. ಇಲ್ಲ ನೀವು ಲಾಗಿನ್ ವಿತ್ CET ನಂಬರ್ ಅಂತಲೂ ಕೊಟ್ಟು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಹಾಗೆ ಆಪ್ಷನ್ ಎಂಟ್ರಿ CET ನಂಬರು 5 ಡಿಜಿಟ್ CET ನಂಬರ್ ಏನಾದರೆ ಕ್ಲೈಮ್ ಸ್ಲಿಪ್ಪಲ್ಲಿ ಇದೆಯೋ ಆ ಸ್ಲಿಪ್ಪಲ್ಲಿರೋ ನಂಬರ್ನಾದರೆ ಎಂಟರ್ ಮಾಡಿ ನೋಡಿ. ನಿಮ್ಮ ಕ್ಲೈಮ್ ಸ್ಲಿಪ್ ಬಂದರೆ ಇಲ್ಲಿ ಏನಾದರೆ ಒಂದು ಆಪ್ಷನ್ ಎಂಟ್ರಿ ನಂಬರ್ ಅಂತ ಕೊಟ್ಟಿದ್ದಾರಲ್ವ, ಒಂದು ಆಲ್ಫಾ ನ್ಯೂಮರಿಕ್ ನಂಬರು, ಈ ರೀತಿ ಒಂದು 5 ಡಿಜಿಟ್ಸ್ ನಂಬರು, ಅದನ್ನು ಎಂಟರ್ ಆದರೆ ಮಾಡಿ ನೀವು ಲಾಗಿನ್ ಆದರೆ ಆಗಬೇಕಾಗುತ್ತೆ. ಇಲ್ಲ ನೀವು ಈ QR ಕೋಡು ಏನಾದರೆ ಡಿಸ್ಪ್ಲೇ ಮಾಡಿದಾರೋ ಅದನ್ನು QR ಕೋಡನ್ನಾದರೂ ಎಂಟರ್ ಮಾಡಿ ನೀವು ಆದರೆ ಒಂದು ಲಾಗಿನ್ ಆದರೆ ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೋದು. ನೋಡಿ, ಅಪ್ಲಿಕೇಶನ್ ನಂಬರು ಹಾಗೆ 5 ಡಿಜಿಟ್ಸ್ ಆಲ್ಫಾ ನ್ಯೂಮರಿಕ್ ನಂಬರು CET ನಂಬರು ಕ್ಯಾಪ್ಚಾ ಎಂಟರ್ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಆದರೆ ಬರುತ್ತೆ. ಅದನ್ನು ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದರೆ ನಿಮ್ಮ ಫೇಸ್ ಆದರೆ ಡಿಟೆಕ್ಟ್ ಮಾಡಿ ಅದನ್ನು ಕ್ಯಾಪ್ಚರ್ ಆದರೆ ಮಾಡಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರು ಹಾಗೆ ಒಂದು ಆಪ್ಷನ್ ಎಂಟ್ರಿ ನಂಬರ್ ಎಂಟರ್ ಮಾಡಿ ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಫ್ರಂಟ್ ಫೇಶಿಯಲ್ ಮುಖಾಂತರ ಫೇಸ್ ಕ್ಯಾಮಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಮಾಡೋ ಮುಖಾಂತರ ನೀವು ಲಾಗಿನ್ ಆದರೆ ಆಗ್ತೀರಾ. ಅದಾದ ನಂತರ ನಿಮಗೆ ಒಂದು ಪಾಪಪ್ ಮೆಸೇಜ್ ಆದರೆ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು 750 ರುಪೀಸು ಅಮೌಂಟ್ ಏನಾದರೂ ಕೇಳ್ತಿದ್ದಾರೆ ಅದನ್ನು ಅಮೌಂಟು ಎಲ್ಲ ಕ್ಯಾಂಡಿಡೇಟ್ಸು SC ST ಆಗಿರ್ಬೋದು, OBC ಆಗಿರ್ಬೋದು, ಯಾವುದೇ ಕ್ಯಾಟಗಿರಿ ಆಗಿರ್ಬೋದು ಅಂಥ ವಿದ್ಯಾರ್ಥಿಗಳು ನೀವು ಪೇ ಆದರೆ ಮಾಡಬೇಕಾಗುತ್ತೆ. UPI ಇಲ್ಲ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಯಾವುದೇ ಆಗಿರಲಿ ನೀವು ಪೇಮೆಂಟ್ನ 750 ರುಪೀಸು ಪೇ ಮಾಡಿದ್ರೆ ಅದಾದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾದರೆ ನಿಮಗೆ ಒಂದು ಹೋಮ್ ಪೇಜ್ ಆದರೆ ಓಪನ್ ಆಗುತ್ತೆ. ಅಲ್ಲಿ ಹೋಮ್ ಪೇಜು ಈ ರೀತಿ ಆದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆಪ್ಷನ್ ಎಂಟ್ರಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ದಿ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 28/9/2027 ಅಂತ ಕೊಟ್ಟಿದ್ದಾರೆ. ಬಟ್ ಅದು ಮಿಸ್ಟೇಕ್ ಇದೆ. 2025 ಇರಬೇಕಾಗಿತ್ತು. 11:59 ಒಂದು 28ನೇ ತಾರೀಕು ವರೆಗೂ ಆದರೆ ಓಪನ್ ಆದರೆ ಇರುತ್ತೆ. ಅಷ್ಟರೊಳಗಡೆ ನೀವು ಒಂದು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಆದ ನಂತರ. ಇನ್ ಕೇಸು ನಿಮಗೆ ಅಲಾಟ್ಮೆಂಟ್ ಆದರೆ ಇಲ್ಲಿ ಮಿಡಲಲ್ಲಿ ಅಲಾಟ್ಮೆಂಟ್ ಅಂತ ಏನಾದರೂ ಇದೆ, ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ತೋರಿಸುತ್ತೆ. ಇಲ್ಲಿ ಪೇಮೆಂಟ್ ಡೀಟೇಲ್ಸು ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಒಂದು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆದರೆ ಆಪ್ಷನ್ ಎಂಟ್ರಿ ಇಂಟರ್ಫೇಸ್ ಆದರೆ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಡಿಸಿಪ್ಲೈನ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಕೋರ್ಸ್ ಯಾವುದು MBA MCA MTech ಅಂತ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಬ್ರಾಂಚ್ ಯಾವುದು ಬೇಕಾದರೆ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸಾ ಈ ರೀತಿ MTech ಆದರೆ, ಇಲ್ಲ MBA ಅಲ್ಲಿ ಫಿನಾನ್ಸಾ, ಇಲ್ಲ ಬಿಸ್ನೆಸ್ ಅನಾಲಿಟಿಕ್ಸಾ, ನಿಮ್ಮ ಹಾಗೆ ಯಾವುದು ಬ್ರಾಂಚ್ ಮೇಲೆ ಯಾವ ಕಾಲೇಜಸ್ಸು ಇಷ್ಟ ಇದೆಯೋ ಅದನ್ನು ಒಂದು ಬ್ರಾಂಚ್ ಆದರೆ ಫಿಲ್ಟರ್ ಮಾಡ್ಬೋದು. ಇಲ್ಲ ಕೋರ್ಸು ಅಥವಾ ಕಾಲೇಜ್ ಫಿಲ್ಟರ್ ಮಾಡೋಕ್ಕಾದರೆ ಆಪ್ಷನ್ ಇದೆ, ಅಲ್ಲಿ ಎಂಟರ್ ಮಾಡಿ. ಇಲ್ಲಿ ಏನಾದರೆ ಕಾಲೇಜ್ ಕೋರ್ಸು ಹಾಗೆ ಕೋರ್ಸ್ ಫೀಸ್ ಪರ್ ಅನ್ನೆಮ್ಮು ಅಲ್ಲೇ ಡಿಸ್ಪ್ಲೇ ಆಗುತ್ತೆ. ಯಾವ ಕೋರ್ಸ್ಗೆ ಯಾವ ಕಾಲೇಜಲ್ಲಿ ಎಷ್ಟು ಅಮೌಂಟ್ ಆದರೆ ಇದೆ ಅಂತ ಅದ್ರ ಪ್ರಕಾರ ನೋಡಿಕೊಂಡು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಪ್ರಿಯಾರಿಟಿ ಬೇಸ್ಡಲ್ಲಿ ನಿಮಗೆ ಫಸ್ಟ್ ಪ್ರಿಯಾರಿಟಿ ಯಾವುದು ಬೇಕೋ ಅದನ್ನು 1 ಅಂತ, ಹಾಗೆ ನೆಕ್ಸ್ಟ್ ಯಾವುದು ಇರಲಿ ಅಂತ 2, 3, 4 ಅಂತ ಒಂದು ಎಷ್ಟೆಷ್ಟಿದೆ ಆ ಕಾಲೇಜಲ್ಲಿ ಅಂತ ತೋರಿಸುತ್ತೆ. ಅಲ್ಲಿ ಆಪ್ಷನ್ ನಂಬರು ಏನಾದರೆ ಇಲ್ಲಿ ವೈಟ್ ಬಾಕ್ಸ್ ಇದೆಯೋ ಅಲ್ಲಿ ನಿಮ್ಮ ಪ್ರಿಯಾರಿಟಿ ವೈಸು ನಿಮಗೆ ಯಾವ ಕಾಲೇಜ್ ಇರಲಿ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿ 1, 2, 3, 4, 5 ಅಂತ ನೀವು ಅಪ್ಡೇಟ್ ಆದರೆ ಮಾಡಬೇಕಾಗುತ್ತೆ. ಆ ನಂಬರ್ಸ್ನ ಪ್ರಿಯಾರಿಟಿ ವೈಸು ನೀವು ಕಾಲೇಜಸ್ಗೆ ಆರ್ಡರ್ ಕೊಟ್ಟ ನಂತರ ಪ್ರತಿ 2 ನಿಮಿಷಕ್ಕೊಂದ್ಸರಿ ನೀವು ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಏನಾದರೆ ಬಟನ್ ತೋರಿಸ್ತಿದೆ ಅಲ್ಲಿ ಬಂದು 2 ಮಿನಿಟ್ಸ್ ಒನ್ಸು ಸೇವ್ ಆ್ಯಂಡ್ ಸಬ್ಮಿಟ್ ಆದರೆ ಕೊಡಬೇಕಾಗುತ್ತೆ. ಅದು ಕೊಟ್ಟ ನಂತರ ನಿಮಗೆ ಏನಾದರೆ ರೈಟ್ಗೆ ಇನ್ನೊಂದು ಕಾಲಮ್ ಕಾಣಿಸ್ತಿದೆಯಲ್ಲ, ಅಲ್ಲಿ
ನೋಡಿ ಇಲ್ಲಿ ಬಂದು ಒಂದು ಕಾಲಮಲ್ಲಿ ನಿಮಗೆ ಕಾಣಿಸುತ್ತೆ ಎಷ್ಟು ಕಾಲೇಜಸ್ನ ಆ್ಯಡ್ ಮಾಡಿದ್ದೀರಾ ಅಕಾರ್ಡಿಂಗ್ ಟು ಯಾವ ಪ್ರಿಯಾರಿಟಿ ಆದರೆ ಕೊಟ್ಟಿದ್ದೀರಾ ಅಂತ. ಇಲ್ಲಾದರೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕಾಲೇಜ್ ನೇಮು ನೀವು ಕೊಟ್ಟಿರೋ ಪ್ರಿಯಾರಿಟಿ ಯಾವುದಿದೆ ಅಂತ ಅದನ್ನು, ಹಾಗೆ ಅದರದ್ದು ಫೀಸಸ್ ಆದರೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಟರ್ ಮಾಡ್ಕೋಬೋದು, ಇಲ್ಲ 0 ಕೊಟ್ಟು ಇನ್ ಕೇಸ್ ಏನಾದರೂ ಡಿಲೀಟ್ ಮಾಡಬೇಕಂದ್ರೆ 0 ಆದರೆ ಕೊಟ್ಟು ನೀವು ಅಪ್ಡೇಟ್ ಆದರೆ ಮಾಡಿದ್ರೆ ನಿಮಗೆ ಅಲ್ಲಿ ಶಫಲ್ ಆಗಿ ಆಲ್ಟರ್ ಆಗಿ ನೀವು ಇನ್ ಕೇಸ್ ಬೇಡ ಅಂದರೆ ಡಿಲೀಟ್ ಆದರೆ ಆಗುತ್ತೆ ಆ ಕಾಲೇಜಸ್ಸು. ಇಷ್ಟು ಒಂದು ಆಪ್ಷನ್ ಎಂಟ್ರಿ, ಒಂದು ಯಾವ ರೀತಿ ಆದರೆ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತ ಲೈವ್ ಆಗಿ ಅಪ್ಡೇಟ್ ಮಾಡಿ ಯಾವ ರೀತಿ ಆದರೆ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ವೀಡಿಯೋ ಮಾಡಿ ತಿಳಿಸ್ಬೋದಿತ್ತು. ಬಟ್ ಈ ವರ್ಷ ಒಂದು ಸೆಕ್ಯೂರಿಟಿ ರೀಸನ್ಸಿಂದ ವಿದ್ಯಾರ್ಥಿಯ ಫೇಸ್ ಕ್ಯಾಪ್ಚರ್ ಎಲ್ಲ ಇಟ್ಟಿರೋದ್ರಿಂದ ಲೈವ್ ಆಗಿ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡೋಕ್ಕಾಗಲಿಲ್ಲ. ಸೊ ಈ ರೀತಿ ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಕಂಪ್ಲೀಟಾಗಿ ಒಂದು ಈ ರೀತಿ ಆದರೆ ಇಂಟರ್ಫೇಸ್ ಆದರೆ ಬರುತ್ತೆ. ಇಲ್ಲಿ ನೀವು ನಂಬರ್ ಆಫ್ ಕಾಲೇಜಸ್ಸು ಎಷ್ಟು ಕಾಲೇಜಸ್ಸು ಬೇಕಾದರೂ ಆ್ಯಡ್ ಮಾಡ್ಬೋದು, ಲಿಮಿಟ್ ಆದರೆ ಇರೋದಿಲ್ಲ. ಇನ್ನು ಮಲ್ಟಿಪಲ್ ಕೋರ್ಸಸ್ಸು ಯಾರಾದರೂ MBA MCA MTechಗೆ ಅಪ್ಲೈ ಮಾಡಿದ್ರು ಅಂಥ ವಿದ್ಯಾರ್ಥಿಗಳು ನೀವು ಮಲ್ಟಿಪಲ್ ಕೋರ್ಸಸ್ MBA MCAಗೆ ಅದಕ್ಕೂ ಅಷ್ಟೇ ನೀವು ಆ ಕಾಲೇಜಸ್ನ ಪ್ರಿಯಾರಿಟಿ ವೈಸು 1 2 3 4 MBA 3 4 5 MCA ಆ ಥರ ನಿಮ್ಮ ಚಾಯ್ಸು ನಿಮಗೆ ಯಾವುದು ಕೋರ್ಸ್ ಬೇಕಾಗಿರುತ್ತೋ ಅದನ್ನು ಎಂಟರ್ ಆದರೆ ಮಾಡ್ಬೋದು. ಫೈನಲಿ ನಿಮಗೆ ಯಾವುದಾದ್ರೂ ಒಂದು ಕೋರ್ಸ್ಗೆ ಒಂದು ಕಾಲೇಜ್ ಆದರೆ ಅಲರ್ಟ್ ಆಗುತ್ತೆ ಅಷ್ಟೇ. MBA ಐದರ್ MCA ಇಲ್ಲ MTech ಐದರ್ MBA ಅಷ್ಟು ಆದರೆ ಅಪ್ಡೇಟ್ ಆಗುತ್ತೆ. ಇನ್ನು ಇದಾದ ನಂತರ ನೀವು ಒಂದು ರೆಫರೆನ್ಸ್ಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಏನಾದರೂ ಇದೆ, ಅಲ್ಲಿ ಬಂದು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇನ್ ಕೇಸ್ ಅಲ್ಲಿ ಯಾರಿಗಾದರೂ ಡೌನ್ಲೋಡ್ ಆಗಲಿಲ್ಲ ಅಂದರೆ ಇಲ್ಲಿ ಹೋಮ್ ಪೇಜ್ಗೆ ಬಂದರೆ ನೀವು ಇಲ್ಲಿ ಕೂಡ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ, ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ನೀವು ಹಾಕಿರೋ ಕಾಲೇಜಸ್ಸು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಅದು ಈ ರೀತಿ ಆದರೆ ನೀವು ಹಾಕಿರೋ ಕಾಲೇಜು ಕೋರ್ಸು ಹಾಗೆ ಫೀಸ್ ಎಷ್ಟಿದೆ ಕಾಲೇಜ್ ನೇಮು ಅಂತ ಡೀಟೇಲ್ಡಾಗಿ ನಿಮಗೆ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಮಾಡಿರೋ ಕ್ಯಾಂಡಿಡೇಟ್ದು ಎಷ್ಟು ಕಾಲೇಜಸ್ ಎಂಟರ್ ಮಾಡಿದ್ರು ಅಷ್ಟು ಕಾಲೇಜಸ್ದು ನೀವು ಕೊಟ್ಟಿರೋ ಪ್ರಿಯಾರಿಟಿ ವೈಸು ಲೀಸ್ಟ್ ಆದರೆ ಡೌನ್ಲೋಡ್ ಆಗುತ್ತೆ. ಅದನ್ನು ನಿಮ್ಮ ಫ್ಯೂಚರ್ ಪರ್ಪಸ್ಗೆ ರೆಫರೆನ್ಸ್ಗಾದರೆ ಇಟ್ಕೊಳ್ಳಿ. ಇನ್ ಕೇಸ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಇಂಥ ಕಾಲೇಜ್ ಹಾಕಿದ್ದೆ ಇಂಥ ಪ್ರಿಯಾರಿಟಿಯಲ್ಲಿ ಒಂದು ಕಟ್ ಆಫ್ ರ್ಯಾಂಕಿಂಗ್ ಆದರೆ ಎಷ್ಟಿದೆ ಅಂತ ಒಂದು ಮಾರ್ಕ್ ಅಲಾಟ್ಮೆಂಟ್ ಎಲ್ಲ ರಿಸಲ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನೀವು ನೆಕ್ಸ್ಟು ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರೋಷ್ಟರೊಳಗಡೆ ಮತ್ತೆ ಆಲ್ಟರ್ ಮಾಡೋಕ್ಕೆ ಇಲ್ಲ ಡಿಲೀಟ್ ಮಾಡೋಕ್ಕೆ ಶಫಲ್ ಮಾಡೋಕ್ಕೆ ಒಂದು ಅವಕಾಶ ಆದರೆ ಕೊಡ್ತಾರೆ. ಆಗ ನೀವು ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕು ಬೇಸ್ಡ್ ಅನ್ನು ಅದನ್ನು ತಗೊಂಡು ನೀವು ಆಲ್ಟರ್ ಆದರೆ ಮಾಡ್ಕೋಬೋದು ಕಾಲೇಜಸ್ಸು. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಏನಾದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ ನಂತರ ಒಮ್ಮೆ ಒಂದು ಪ್ರಿಂಟೌಟ್ ಆದರೆ ತಗೊಂಡು ಡೌನ್ಲೋಡ್ ಮಾಡಿ ಆದರೆ ಇಟ್ಕೊಳ್ಳಿ. ಅದರಿಂದ ನಿಮಗೆ ವೆರಿಫೈ ಮಾಡ್ಕೊಳ್ಳೋಕ್ಕೆ ಈಸಿ ಆದರೆ ಆಗುತ್ತೆ ಆಲ್ಟರ್ ಮಾಡ್ಕೊಳ್ಳೋಕ್ಕೆ ಎಲ್ಲ. ಇನ್ನೂ ಹೆಚ್ಚಿಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಹಾಗೆ ಟೆಲಿಗ್ರಾಮ್ ಮುಖಾಂತರ ಫಾಲೋ ಆಗ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಯರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಎಲ್ಲಾದರೂ ಸಿಗೋಣ.